ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಐಪಿಎಸ್ ರೂಪಾ ಮತ್ತು ಐಎಎಸ್ ರೋಹಿಣಿ ಸಿಂಧೂರಿ ಜಟಾಪಟಿ ಮುಗಿಯುವ ಮುನ್ನವೇ ವಿವಾದ ಮತ್ತೊಂದು ಸ್ವರೂಪ ಪಡ್ಕೊಂಡಿದೆ. ಮೈಸೂರಿನ ಆರ್ಟಿಐ ಕಾರ್ಯಕರ್ತನ ಜೊತೆ ರೂಪಾ ಮಾತಾಡಿರೋ ಆಡಿಯೋ ಹೊರಬಂದಿದ್ದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಎಚ್ಚರಿಕೆ, ವರ್ಗಾವಣೆಗೆ ಬಗ್ಗದ ಮಹಿಳಾ ಅಧಿಕಾರಿಗಳು. ಮೊನ್ನೆ ಸ್ಕ್ರೀನ್ ಶಾಟ್, ಇಂದು ಆಡಿಯೋ ಬಾಂಬ್. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಹಾಗೂ ಐಪಿಎಸ್ ಅಧಿಕಾರಿ ಡಿ ರೂಪಾ ನಡುವಿನ ಜಗಳ ಮತ್ತೊಂದು ಲೆವೆಲ್ಗೆ ಹೋಗಿದೆ. ಈಗಾಗಲೇ ಸರ್ಕಾರ ಇವರಿಬ್ಬರಿಗೂ ವರ್ಗಾವಣೆ ಶಿಕ್ಷೆಯನ್ನ ನೀಡಿದ್ರೂ ಇವರಿಬ್ಬರ ವಾರ್ ಮಾತ್ರ ನಿಂತಿಲ್ಲ. ರೋಹಿಣಿ ವಿರುದ್ಧ ಸ್ಫೋಟಕ ಆರೋಪ ಮಾಡಿರುವ ರೂಪಾ ಆಡಿಯೋ ವೈರಲ್ ಆಗಿದೆ. ಆರ್ಟಿಐ ಕಾರ್ಯಕರ್ತ ಗಂಗರಾಜು ಜೊತೆ ಡಿ ರೂಪಾ ಮಾತನಾಡುವ ವೇಳೆ ಸಿಂಧೂರಿ ವಿರುದ್ಧ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ. ಮೊನ್ನೆಯಷ್ಟೇ ಸ್ಕ್ರೀನ್ ಶಾಟ್, ಫೇಸ್ಬುಕ್ ಪೋಸ್ಟ್ ಮೂಲಕ ವಾರ್ ಮಾಡಿದ್ದಂತ ಇಬ್ಬರು ಈಗ ಕುಟುಂಬವನ್ನ ಎಳೆ ತಂದಿದ್ದಾರೆ. ಹಾಗಾದ್ರೆ ಡಿ ರೂಪಾ ಹಾಗೂ ಗಂಗರಾಜ್ ಆಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಇದು ಅಗತ್ಯ ನಿಮ್ಗೆ ಮೇಡಮ್? ಒಂದು ನಿಮಿಷ ಮೇಡಮ್, ನೀವು ಇದು ಅಪ್ಲಿಕೇಶನ್ ಕಳಿಸಿ. ಪದೇ ಪದೇ ಅವ್ರು ಹೋಗೋ ಅಗತ್ಯ ಇಲ್ಲ. ಇದು ತುಂಬಾ ಸಲ ಕೇಳ್ಪಟ್ಟಿದೆ. ಕಳಿಸ್ತಾಳೆ, ಇವ್ರ ಹತ್ರ ಬಂದು ನೀವು ಕೆಲಸ ಮಾಡಿಸ್ಕೋತೀರ ಅಂತ. ಅದ್ ಯಾವ್ದು ಸಂಬಂಧ ಪಟ್ಟಿಲ್ಲ ಅನ್ಸುತ್ತೆ, ಸಾರ್ವಜನಿಕ. ಇದು ನನಗೆ ಬರ್ತಾ ಇರೋ ಕೋಪದಲ್ಲಿ ನೀವು ಇದನ್ನ ಬೇಕಾದ್ರೆ ರೆಕಾರ್ಡು ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರಿಗೂ ಗೊತ್ತಾಗ್ಲಿ ಸಿಂಧೂರಿ ಅನ್ನೋಳು ಎಷ್ಟು ಮನೆ ಕೆಡಿಸಿದಾಳೆ, ಎಷ್ಟು ಗಂಡನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಪ್ರಮೋಟ್ ಮಾಡಕ್ಕೆ ಎಷ್ಟು ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಇವರಿಂದ ತಗೊಂಡಿದ್ದಾಳೆ, ಲ್ಯಾಂಡ್ ರೆಕಾರ್ಡ್ಸ್ ಆಫೀಸ್ ಇಂದ, ಸರ್ವೆ ಕಮಿಷನರ್ ಇಂದ ಅಂತ. ನಾನು ಹೇಳ್ತೀನಿ, ಅದಕ್ಕೆ ನೀವು ಸಹಕರಿಸಿದೀರಾ, ನೀವ್ ಅದ್ರಲ್ಲಿ ದುಡ್ಡು ಮಾಡ್ಕೊಂಡಿದೀರಾ ಅಂತ ಅಷ್ಟೇ ನಾನು ಹೇಳೋದು. ನೀವು ಎದ್ದು ಹೋಗ್ರಿ ಅಲ್ಲಿಂದ, ಎದ್ದು ಹೋಗ್ರಿ ಅಲ್ಲಿಂದ. ಇಷ್ಟಕ್ಕೆ ಮುಗಿದಿಲ್ಲ ಇವರ ಆಡಿಯೋ. ಸಿಂಧೂರಿಯಿಂದ ನಮ್ಮ ಸಂಸಾರ ಹಾಳಾಗುತ್ತಿದೆ, ಅವರ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಗಂಗರಾಜು ಜೊತೆ ಮಾತನಾಡಿದ್ದಾರೆ. ಅವ್ರು ಯಾವ್ದು ಮನೆ ಕಡೆ ಗಮನನೇ ಕೊಡಲ್ಲ. ಅವ್ರ ಹಸ್ಬೆಂಡ್ ನಾನು ಮಾತಾಡ್ದೆ, ನೋಡಿ ನಿಮ್ಮ ಇವ್ರದ್ದು ಚಾಟ್ಸ್ ಇದೆ, ನನ್ನ ಕೈಗೆ ಸಿಕ್ಕಿದೆ. ನಮ್ಮ ಮನೆಯವ್ರು ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಇರೋದ್ರಿಂದ ಅವರಿಗೆ ಸುಮಾರು ಲ್ಯಾಂಡ್ ಈಗ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಲ್ಯಾಂಡ್ ರಿಯಲ್ ಎಸ್ಟೇಟ್ ತಮಗೆ ಗೊತ್ತಿರ್ಬೇಕು. ನನ್ಗೆ ಎಷ್ಟು ಹಿಡಿದಿದ್ದೀನಿ ಅದ್ರಲ್ಲಿ, ಎಷ್ಟು ಲ್ಯಾಂಡ್, ಆ ಲ್ಯಾಂಡ್ ಈ ಲ್ಯಾಂಡ್ ಅಂತ ಕೇಳ್ಕೊಂಡಿರೋದು ಇನ್ಫಾರ್ಮೇಶನ್ ಎಲ್ಲ. ಯಾಕೆ ಆ ಎಮ್ಮನ್ ದೆಸೆಯಿಂದ ಚೆನ್ನಾಗಿಲ್ವಲ್ಲ. ಈಗ ಎಮ್ಮ ಕ್ಯಾನ್ಸರ್ ಇದ್ದಂಗೆ ಎಲ್ ಬಿಡ್ತಾಳೆ, ಎಲ್ಲಾನು ಬುಟ್ಟಿಗೆ ಹಾಕೊಂತಾಳೆ. ಡಿ ಕೆ ರವಿ ವಿಷಯದಲ್ಲಿ ಆಗಿದ್ದು ಹಾಗೇನೆ. ನೋಡ್ತಿದೀನಿ ಎಮ್ಮ ಅವ್ರಿಗೆ ಬಿದ್ದೇ ಇದ್ದಾಳೆ. ಇನ್ನು ಸಿಂಧೂರಿ ಆದಾಯದ ಬಗ್ಗೆಯೂ ಗಂಗರಾಜು ಜೊತೆ ಡಿ ರೂಪಾ ಮಾತನಾಡಿದ್ದಾರೆ. ಜಾಲಹಳ್ಳಿಯಲ್ಲಿ ಸಿಂಧೂರಿ ದೊಡ್ಡ ಮನೆಯನ್ನ ಕಟ್ಟಿಸ್ತಾ ಇದ್ದಾರೆ. ಈ ಬಗ್ಗೆಯೂ ನನ್ನ ಗಂಡನ ಜೊತೆ ಚಾಟ್ ಮಾಡುತ್ತಾಳೆ ಅಂತ ರೋಹಿಣಿ ವಿರುದ್ಧ ಕಿಡಿಕಾರಿದ್ದಾರೆ. ಐಪಿಎಸ್ ರೂಪಾ ವಿರುದ್ಧ ಗಂಗರಾಜು ಆಕ್ರೋಶ. ನಾನು ದೂರು ಕೊಡ್ತೀನಿ ಎಂದ ಆರ್ಟಿಐ ಕಾರ್ಯಕರ್ತ. ರೂಪಾ ಆಡಿಯೋ ಹೊರಬಿದ್ದ ಬೆನ್ನಲ್ಲೇ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನನ್ನ ವಿರುದ್ಧ ರೂಪಾ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ. ನಾನು ದೂರು ಕೊಡ್ತೀನಿ ಅಂತ ಹೇಳಿದ್ರು. ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ. ನೀನು ಅವರು ಸುಂದೂರಿ ಅವ್ರು ಕೊಡ್ತಾಳೆ, ಆ ಭಾಷೆಗಳನ್ನ ಮಾತಾಡೋಕ್ಕೆ ಒಂದರ ಅಸಹ್ಯ ಅನಿಸುತ್ತೆ, ಅಷ್ಟು ಭಾಷೆ ಮಾತಾಡಿದ್ದಾರೆ. ನನ್ನನ್ನು ಎಮ್ಮ ಪಿಂಪು ಅಂತ ಹೇಳ್ತಾರೆ. ನಾನು ಪಿಂಪ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಬರ್ತೀರಾ ನೀವು, ಸರ್ವೆ ಕಮಿಷನರಿ ಕಚೇರಿಗೆ ಬರ್ತೀರಾ? ಆರ್ಟಿಐ ಕಾರ್ಯಕರ್ತ ಗಂಗರಾಜು ಆಡಿಯೋ ಹೊರಬರ್ತಾ ಇದ್ದಂತೆ ಐಜಿಪಿ ಡಿ ರೂಪಾ ಫೇಸ್ಬುಕ್ನಲ್ಲಿ ಗಂಗರಾಜು ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಹಾಗಾದ್ರೆ ರೂಪಾ ಫೇಸ್ಬುಕ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಭ್ರಷ್ಟಾಚಾರದ ಬಗ್ಗೆ ಫೋಕಸ್ ಮಾಡಿ. ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡುವವರನ್ನ ತಡೆದಿಲ್ಲ. ಒಬ್ಬ ಐಎಎಸ್ ಅಧಿಕಾರಿ ಕರ್ನಾಟಕದಲ್ಲಿ ಮೃತಪಟ್ಟಿದ್ರು. ಅದೇ ರೀತಿ ತಮಿಳುನಾಡಿನಲ್ಲಿ ಐಪಿಎಸ್ ಅಧಿಕಾರಿ ಸಾವನ್ನಪ್ಪಿದ್ರು. ಐಎಎಸ್ ದಂಪತಿ ವಿಚ್ಛೇದನ ಪಡೆದಿದ್ದಾರೆ. ಆದ್ರೆ ನಾನು, ನನ್ನ ಗಂಡ ಇನ್ನೂ ಒಟ್ಟಿಗೆ ಇದ್ದೇವೆ. ಕುಟುಂಬಕ್ಕೆ ಅಡ್ಡಿಯಾಗ್ತಾ ಇರುವವರನ್ನ ಪ್ರಶ್ನಿಸಿ, ಇಲ್ಲವಾದ್ರೆ ಹಲವು ಕುಟುಂಬಗಳು ನಾಶವಾಗುತ್ತೆ. ನಾನು ಧೈರ್ಯವಾದ ಮಹಿಳೆ, ನಾನು ಹೋರಾಡ್ತೇನೆ. ರೂಪಾ ವಿರುದ್ಧ ನಿರ್ಬಂಧಕ್ಕಾಜ್ಞೆ ಕೋರಿ ಕೋರ್ಟ್ ಮೊರೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ರೋಹಿಣಿ ಸಿಂಧೂರಿ ಅರ್ಜಿ. ಇನ್ನು ಐಜಿಪಿ ಡಿ ರೂಪಾ ವಿರುದ್ಧ ನಿರ್ಬಂಧಕ್ಕಾಜ್ಞೆ ನೀಡುವಂತೆ ರೋಹಿಣಿ ಸಿಂಧೂರಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ. ಈ ವೇಳೆ ರೋಹಿಣಿ ಪರ ವಕೀಲರು ವಾದವನ್ನ ಮಂಡನೆ ಮಾಡಿ, ರೂಪಾ ಸೈಬರ್ ವಿಭಾಗದಲ್ಲಿ ಕೆಲಸ ಮಾಡಿದ್ರು, ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಸಿಟಿ ಸಿವಿಲ್ ಕೋರ್ಟ್ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ. ಹೀಗೆ ರೂಪಾ ರೋಹಿಣಿ ಸಿಂಧೂರಿ ವಿವಾದದಲ್ಲಿ ಒಂದು ವಿಚಾರ ಮುಗಿಯುವ ಮುನ್ನ ಮತ್ತೊಂದು ಹೊಸ ವಿಚಾರ ಹೊರಬರ್ತಾ ಇದೆ. ಇದು ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಐಪಿಎಸ್ ಅಧಿಕಾರಿ ಡಿ ರೂಪಾ ಮಾಡಿರುವ ಆರೋಪಗಳಿಗೆ ಈಗ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ. ಹಿರಿಯ ವಕೀಲ ಸಿವಿ ನಾಗೇಶ್ ಅವರ ಮೂಲಕ ಸಿಂಧೂರಿ ಒಟ್ಟು 21 ಅಂಶಗಳನ್ನು ಮುಂದಿಟ್ಟು ಲೀಗಲ್ ನೋಟಿಸ್ ಹೊರಡಿಸಿದ್ದು, ಒಂದು ವೇಳೆ ಇವುಗಳನ್ನು ಪಾಲಿಸದಿದ್ದಲ್ಲಿ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ನೋಟಿಸ್ ತಲುಪಿದ 24 ಗಂಟೆ ಒಳಗೆ ಡಿ ರೂಪಾ ಅವರು ಫೇಸ್ಬುಕ್ನಲ್ಲಿ ಬಹಿರಂಗವಾಗಿ ಕ್ಷಮಾಪಣೆ ಕೋರಬೇಕು, ಇಲ್ಲವಾದಲ್ಲಿ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಅವರು ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ. ಸಲೂನ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ಬೆಂಗಳೂರಿನ ಜಯನಗರದಲ್ಲಿ ನಡೆದಿದೆ. ಸಲೂನ್ ಮಾಲೀಕರ ಸಂಬಂಧಿ ರವೀಂದ್ರ ಶೆಟ್ಟಿ ಎಂಬುವರು ಕೃತ್ಯ ಎಸಗಿದ್ದು ಜಯನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ನೊಂದ ಯುವತಿ ಕೆಲವು ತಿಂಗಳಿನಿಂದ ಸಲೂನ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ಆರೋಪಿ ಆಗಾಗ ಪಾರ್ಲರ್ಗೆ ಬಂದು ಮಸಾಜ್ ಮಾಡಿಸಿಕೊಳ್ತಿದ್ದ. ಅದೇ ರೀತಿ ಫೆಬ್ರವರಿ 14ರಂದು ಮಸಾಜ್ ಪಾರ್ಲರ್ಗೆ ಬಂದಿದ್ದ ಆರೋಪಿ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಆ ವೇಳೆ ಆರೋಪಿಯಿಂದ ತಪ್ಪಿಸಿಕೊಂಡ ಯುವತಿ ಜಯನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಜಯನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 376 IPC ರೆಡ್ ವಿತ್ ಅಟ್ರಾಸಿಟಿ ಆ್ಯಕ್ಟ್ ಒಂದು FIR ದಾಖಲಾಗಿರುತ್ತೆ. ಇದರಲ್ಲಿ ಮ್ಯಾಜಿಕ್ ಟಚ್ ಅಂತ ಒಂದು ಸಲೂನಲ್ಲಿ ಒಬ್ಬ ಹೆಂಗಸರಿಗೆ ಲೈಂಗಿಕ ದೌರ್ಜನ್ಯ ಮಾಡಿರೋ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಅದರಲ್ಲಿ ನಾವು ಮೊದಲಿನ ಆರೋಪಿ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಇನ್ನೊಬ್ಬರ ಆರೋಪಿಯ ಸಲೂನ್ ಓನರು ಅವ್ರ ಮೇಲೆ ಕೂಡ ಇನ್ನೂ ತನಿಖೆ ಮಾಡಿ ಮುಂದೆ ತನಿಖೆ ಮಾಡ್ತಾ ಇದ್ದೀವಿ. ವಿಕ್ಟಿಮ್ ಯಾರಿದ್ರು ಅಲ್ಲಿ ಕೆಲಸ ಮಾಡೋರು ಇದ್ದರು. ಸೊ ಅವ್ರಿಗೆ ಹೆಡ್ ಮಸಾಜ್ ಅಂತ ಹೋಗ್ತಾರೆ, ಆವಾಗ ಇದೆಲ್ಲ ಘಟನೆ ನಡೆದಿರುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಇಷ್ಟು ದಿನ ರಸ್ತೆ ಗುಂಡಿಗಳ ಗಂಡಾಂತರ ಆಯಿತು. ಈಗ ಹಂಪ್ಸ್ಗಳ ಸರದಿ. ವಾಹನ ಸವಾರ ಸ್ಪೀಡ್ಗೆ ಬ್ರೇಕ್ ಹಾಕಲು ನಗರದೆಲ್ಲೆಡೆ ಹಂಪ್ಸ್ಗಳನ್ನು ಅಳವಡಿಸಲಾಗಿದೆ. ಆದರೆ ಕೆಲ ಅವೈಜ್ಞಾನಿಕವಾಗಿ ಹಂಪ್ಗಳನ್ನು ಹಾಕಿರೋದ್ರಿಂದಾಗಿ ವಾಹನ ಸವಾರರ ಪ್ರಾಣಕ್ಕೆ ಇದು ಕುತ್ತು ತರ್ತಾ ಇದೆ. ಅವೈಜ್ಞಾನಿಕ ಹಂಪ್ಗೆ ಬೈಕ್ ಸವಾರನ ಕೈ ಮುರಿತ. ಪಾಲಿಕೆ ಸಂಚಾರಿ ಪೊಲೀಸರಿಗೆ ಜನರ ಹಿಡಿ ಶಾಪ. ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಆಯಿತು. ಈಗ ಹಂಪ್ಸ್ಗಳ ಸರದಿ. ರಸ್ತೆಯಲ್ಲಿ ಗಾಡಿ ಓಡಿಸಬೇಕಾದ್ರೆ ಈಗ ಗುಂಡಿ ಜೊತೆಗೂ ಹಂಪ್ಸ್ಗಳ ಭಯ ಕಾಡ್ತಾ ಇದೆ. ಜಯನಗರದ ಕಾರ್ಮೆಲ್ ಕಾರ್ಮೆಂಟ್ ಬಳಿ ನಿರ್ಮಿಸಿರುವ ಅವೈಜ್ಞಾನಿಕ ಹಂಪ್ಸ್ನಿಂದ ದೊಡ್ಡ ಅನಾಹುತವಾಗಿದೆ. ಹಂಪ್ಸ್ನಿಂದ ಬಿದ್ದು ಬೈಕ್ ಸವಾರ ಇರ್ಷಾದ್ ಎಂಬುವವರ ಕೈ ಮುರಿದಿದೆ. ಬಿಬಿಎಂಪಿ ಹಾಗೂ ಸಂಚಾರಿ ಪೊಲೀಸರ ವಿರುದ್ಧ ಇರ್ಷಾದ್ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಇದೇ ರಸ್ತೆಯಲ್ಲೇ ಪ್ರತಿದಿನ ಹಂಪ್ಸ್ ಕಾಣದೆ 4 ರಿಂದ 5 ಜನ ಬಿದ್ದು ಗಾಯ ಮಾಡಿಕೊಳ್ತಿದ್ದಾರೆ. ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅದು ಸ್ಟಾರ್ಟಿಂಗಿಂದ ಹಾಕ್ದಾಗಿಂದನೂ ಸಮಸ್ಯೆ ಆಗ್ತಾ ಇದೆ ಸರ್. ಅವಾಗಿಂದನೂ ನಾನು ತುಂಬ ಕೇಳ್ಪಟ್ಟಿದ್ದೀನಿ. ನಾನೇ ಮೊನ್ನೆ ಒಂದು 10 ಡೇಸಲ್ಲಿ ಇಬ್ಬರು ಲೇಡೀಸ್ ಬಿದ್ದರು. ಆ ಗಾಡಿಯಿಂದ ನಾನೇ ಎತ್ತಿದ್ದೀನಿ. ತುಂಬಾ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಬೆಳಗ್ಗೆ ತುಂಬ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಅದಕ್ಕೆ ಏನಾದರೂ ಅಲ್ಲಿ ಕಾಣಿಸುತ್ತೆ ಅನ್ನೋಂಗೇನಾದರೂ ಅವರು ವೈಟ್ ಪಟ್ಟಿ ಏನಾದರೂ ಮಾಡಬೇಕು, ಇಲ್ಲಾಂದರೆ ಅಲ್ಲಿ ಸಿಗ್ನಲ್ ಆದರೂ ಹಾಕಬೇಕು. ಇನ್ನು ನಿಯಮದ ಪ್ರಕಾರ ಸಂಚಾರಿ ಪೊಲೀಸರು ಸೂಚಿಸಿದ ಕಡೆ ಬಿಬಿಎಂಪಿ ಹಂಪ್ಸ್ ಅಳವಡಿಕೆ ಮಾಡಬೇಕು. ಹಂಪ್ಸ್ನ ಎತ್ತರ ಅಗಲ ಎಲ್ಲವೂ ಪೊಲೀಸರೇ ನಿರ್ಧರಿಸುತ್ತಾರೆ. ನಿರ್ವಹಣೆಯನ್ನ ಪೊಲೀಸರೇ ಮಾಡಬೇಕಾಗುತ್ತೆ ಅಂತ ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ ಹೇಳಿದ್ದಾರೆ. ಡಿಫೆಕ್ಟಿವ್ ಲಯಬಿಲಿಟಿ ಪೀರಿಯಡ್ ಅಂತ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅದು ಮುಗಿಯೋ ತನಕ ನಿರ್ವಹಣೆಯನ್ನು ನಾವೇ ಮಾಡ್ತಾ ಇರ್ತೀವಿ. ಅದು ಮುಗಿದ ಮೇಲೆ ಅದನ್ನು ಸಂಬಂಧಪಟ್ಟಂಥ ಇಲಾಖೆಯವರಿಗೆ ನಾವು ಹಸ್ತಾಂತರ ಮಾಡ್ತೀವಿ. ತದನಂತರದಲ್ಲಿ ಅದರ ನಿರ್ವಹಣೆಯನ್ನು ಸಂಬಂಧಪಟ್ಟಂಥ ಇಲಾಖೆಯವರು ಮಾಡಬೇಕು. ಒಟ್ಟಾರೆ ಬಿಬಿಎಂಪಿ ಹಾಗೂ ಸಂಚಾರಿ ಪೊಲೀಸರ ನಿರ್ಲಕ್ಷ್ಯದಿಂದ ಅಮಾಯಕರು ತೊಂದರೆಗೀಡಾಗಿದ್ದಾರೆ. ಆದಷ್ಟು ಬೇಗ ಹಂಪ್ಸ್ಗಳ ನಿರ್ವಹಣೆ ಸರಿಪಡಿಸಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ವೀಲಿಂಗ್ ಮಾಡುವ ಪುಂಡರ ಹಾವಳಿಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಇಷ್ಟು ದಿನ ಹೆದ್ದಾರಿ ಮುಖ್ಯ ರಸ್ತೆಗಳಲ್ಲಿ ವೀಲಿಂಗ್ ಮಾಡ್ತಾ ಇದ್ದ ಪುಂಡರು ಈಗ ನಗರದ ಗಲ್ಲಿ ರಸ್ತೆಗಳಲ್ಲಿ ವೀಲಿಂಗ್ ಮಾಡಲು ಮುಂದಾಗಿದ್ದಾರೆ. ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಜನವಸತಿ ಏರಿಯಾದಲ್ಲಿ ವೀಲಿಂಗ್ ಮಾಡಿದ್ದಾರೆ. ಪುಂಡರ ವೀಲಿಂಗ್ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಸುತ್ತಮುತ್ತ ಚಿರತೆ ಹಾವಳಿ ಹೆಚ್ಚಾಗಿದೆ. ಚಿರತೆ ಬಂತು ಚಿರತೆ ಅಂತ ಹೆದರಿರೋ ಜನರಿಗೆ ಇದೀಗ ಯಾವ ಚಿರತೆಯೂ ಸಿಕ್ಕಿಲ್ಲ. ರಾಮಾಂಜನೇಯ ಲೇಔಟ್ನಲ್ಲಿ ಇನ್ನೂ ಚಿರತೆಗಳು ಓಡಾಟ ನಡೆಸ್ತಾ ಇದ್ದು ಜನರು ಮನೆಯಿಂದ ಹೊರಬರುವುದಕ್ಕೂ ಹೆದರುತ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 3 ಚಿರತೆ. ಬೆಚ್ಚಿ ಬಿದ್ದ ರಾಮಾಂಜನೇಯ ಲೇಔಟ್ ಜನ. ಬೆಂಗಳೂರು ನಿವಾಸಿಗಳಿಗೆ ಚಿರತೆ ಆತಂಕ ಬೆಂಬಿಡದೆ ಕಾಡ್ತಾ ಇದೆ. ತುರಹಳ್ಳಿ, ಉತ್ತರಹಳ್ಳಿ, ಬಳಿಕ ಈಗ ಯಲಹಂಕ, ರಾಮಾಂಜನೇಯ ಲೇಔಟ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಚಿರತೆ ಪ್ರತ್ಯಕ್ಷವಾಗಿದೆಯಂತೆ.
ಬೆಳಗ್ಗೆ ವಾಕಿಂಗ್ ಹೊರಟಂತವರು ಚಿರತೆಯನ್ನ ನೋಡಿದ್ದಾರಂತೆ. ಚಿರತೆ ಸಂಚಾರದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಳಿಗ್ಗೆ ನಾವು 6 ಗಂಟೆಯಲ್ಲಿ ಬಂದಿದ್ದು. 6 ಗಂಟೆ ಬರ್ತಾ ಇಲ್ಲಿ ಮದೇವಪ್ಪ ಮನೆ ಹತ್ರ 2 ಚಿತೆ ಬಂತು. 2 ಚಿತೆ ಬಂದಿದ್ದು ಇನ್ನೊಬ್ಬ ಬಂದ್ಬಿಟ್ಟು ಅವನು ಅಲ್ಲೇ ನಿಲ್ಲು ಹಣ ಬರಬೇಡ ಅಂತು. ಆಮೇಲೆ ಹಂಗೆ ಬಂತು. ಅವನು ಕಲ್ಲು ತಗೊಂಡು ಬೀಸ್ದ. ಅವಾಗ ಜಂಪ್ ಮಾಡಿ ಓಡುವುದು. ಮಾರ್ನಿಂಗ್ ವಾಕ್ ಮಾಡ್ತಿಲ್ಲ ಜನ. ಚಿರತೆ ಸೆರೆಗೆ ಬೋನಿಟ್ಟ ಸಿಬ್ಬಂದಿ. ಚಿರತೆ ಆತಂಕದಿಂದ ಜನರು ಮಾರ್ನಿಂಗ್ ವಾಕಿಂಗ್ ಮಾಡುವುದನ್ನ ನಿಲ್ಲಿಸಿದ್ದಾರಂತೆ. ವಿಚಾರ ತಿಳಿದ ಅರಣ್ಯಾಧಿಕಾರಿಗಳು ಚಿರತೆ ಸೆರೆಗೆ ಕಾರ್ಯಾಚರಣೆ ಮಾಡ್ತಾ ಇದ್ದು ಬೋನಿಟ್ಟಿದ್ದಾರೆ. ಬೋನ್ನಲ್ಲಿ 1 ಮೇಕೆಯನ್ನ ಕಟ್ಟಿ ಹಾಕಿದ್ದಾರಂತೆ. ಆದ್ರೆ 3 ಚಿರತೆಗೆ 1 ಬೋನ್ ಸಾಕ ಅಂತಿದ್ದಾರೆ ಅಲ್ಲಿನ ಜನ. ಮತ್ತೆ CCTV ಫುಟೇಜ್ ಚೆಕ್ ಮಾಡಿದ್ವಿ. ಚೆಕ್ ಮಾಡಿದಾಗ ಅದು ಚಿಟ್ಟೆ ಅಂತ ಕನ್ಫರ್ಮ್ ಆಯ್ತು. ಇಮಿಡಿಯೇಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಇನ್ಫಾರ್ಮ್ ಮಾಡಿದ್ವಿ. ಅವರು ಬಂದು ಬೋನ್ ಇಟ್ಟಿದ್ದಾರೆ. ನಾಯಿಗಳ ಮೇಲೆ ಅಟ್ಯಾಕ್ ಮಾಡಿದೆ, ಮತ್ತೆ ಒಂದು ದೊಡ್ಡ ಕರುನ ತಿಂದಾಕ್ಬಿಟ್ಟಿದೆ. ಪೂರ್ತಿ ಎಲ್ರಿಗೂ ಭಯ ಆಗ್ತಾ ಇದೆ. ಈ ಮಧ್ಯೆ ನೆಲಮಂಗಲದಲ್ಲಿ 3 ವರ್ಷದ ಗಂಡು ಚಿರತೆ ಬೋನಿಗೆ ಬಿದ್ದಿದೆ. ಚಿರತೆ ಕಾಟದಿಂದ ಬೇಸತ್ತಿದ್ದಂತ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಅಳೆದು ತೂಗಿ ಕವಡೆ ಹಾಕಿ ಶಾಸ್ತ್ರ ಕೇಳಿ ಕೊನೆಗೂ ಬಿಬಿಎಂಪಿ 2023-24ನೇ ಸಾಲಿನ ಬಜೆಟ್ ಡ್ರಾಫ್ಟ್ ರೆಡಿ ಮಾಡಿಕೊಂಡಿದೆ. ಶಾಸ್ತ್ರೋಕ್ತವಾಗಿ ಮಾರ್ಚ್ 3ಕ್ಕೆ ಬಜೆಟ್ ಮಂಡನೆಗೆ ಮುಹೂರ್ತ ನಿಗದಿ ಮಾಡಿದ್ದು ಸಿಎಂ ಒಪ್ಪಿಗೆಗೆ ಅಧಿಕಾರಿಗಳು ಕಾಯ್ತಿದ್ದಾರೆ. ಬಿಬಿಎಂಪಿ ಬಜೆಟ್ಗೆ ಕಡೆಗೂ ಡೇಟ್ ಫಿಕ್ಸ್. ಮಾರ್ಚ್ 3 ಮಧ್ಯಾಹ್ನ 3ಕ್ಕೆ ಬಜೆಟ್ ಮಂಡನೆ. ಕೂಡಿ ಕಳೆದು ಬಜೆಟ್ನ ಲೆಕ್ಕಾಚಾರವನ್ನ ಬಿಬಿಎಂಪಿ ಅಧಿಕಾರಿಗಳು ಮುಗಿಸಿದ್ದಾರೆ. ಇದೇ 24ರಂದು ಪಾಲಿಕೆ ಅಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆಗೆ ಆಯವ್ಯಯದ ಪಟ್ಟಿ ಸಲ್ಲಿಕೆ ಮಾಡಲಿದೆ. ಬಳಿಕ ಮಾರ್ಚ್ 3ರಂದು ಪಾಲಿಕೆ ಬಜೆಟ್ ಮಂಡನೆಗೆ ದಿನಾಂಕ ನಿಗದಿ ಮಾಡಿದ್ದು ಸಿಎಂ ಬಜೆಟ್ಗೆ ಒಪ್ಪಿಗೆ ಸೂಚಿಸಿದರೆ ಮಾರ್ಚ್ 3ರಂದು ಬಜೆಟ್ ಮಂಡನೆ ಆಗಲಿದೆ. 9,000 ಕೋಟಿ ಗಾತ್ರದ ಬಜೆಟ್ ಮಂಡನೆ ನಿರೀಕ್ಷೆ. ಶಿಕ್ಷಣ, ರಸ್ತೆ, ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು. ಹದಗೆಟ್ಟ ರಸ್ತೆಗಳು ಮತ್ತು ಪ್ರವಾಹದಿಂದ ಆದ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಈ ಬಾರಿ 9,000 ಕೋಟಿ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದ್ದಾರೆ. ಮಲ್ಲೇಶ್ವರಂನಲ್ಲಿರುವಂತಹ ಪಾಲಿಕೆ ಐಪಿಪಿ ಸೆಂಟರ್ನಲ್ಲಿ ಬಿಬಿಎಂಪಿ ಹಣಕಾಸು ವಿಭಾಗದ ವಿಶೇಷ ಆಯುಕ್ತ ಜೈರಾಮ್ ರಾಯ್ಪುರ್ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಬಜೆಟ್ ಮಾರ್ಚ್ 1ನೇ ವಾರ ನಮ್ಮ ಅಡ್ಮಿನಿಸ್ಟ್ರೇಟರ್ ಕಡೆಯಿಂದ ಅನುಮೋದನೆಯಾಗಿ ಸರ್ಕಾರಕ್ಕೆ ಹೋಗ್ತದೆ. ಸರ್ಕಾರ ಅದಕ್ಕೂ ಹಾಗೆ ಒಪ್ತದೆ ಅಥವಾ ಸಲಹೆ ಕೊಡ್ತದೆ ಅಥವಾ ಮಾರ್ಪಾಡು ಮಾಡ್ತದೆ. ಅದರಂತೆ ನಮ್ಮದು ಫೈನಲ್ ಬಜೆಟ್ ಆಗ್ತದೆ. ಸೊ ಬಜೆಟ್ ಗಾತ್ರ ಏನಿರುತ್ತದೆ ಹೆಚ್ಚು ಕಡಿಮೆ ಹೋದ ವರ್ಷಕ್ಕಿಂತ ಹತ್ರನೇ ಇರುತ್ತೆ. ಇನ್ನು ಈ ಬಾರಿಯ ಬಿಬಿಎಂಪಿ ಬಜೆಟ್ನಲ್ಲಿ ಏನೇನು ಇರಲಿದೆ ಅಂತ ನೋಡೋದಾದ್ರೆ, ಈ ಬಾರಿ ಬಿಬಿಎಂಪಿ ಬಜೆಟ್ನಲ್ಲಿ ರಸ್ತೆ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಹಾಗೆ ಬಿ ಖಾತೆಯ ಆಸ್ತಿಗಳಿಗೆ ಎ ಖಾತೆ ಹಂಚಿಕೆಯ ಕ್ರಮ ಮಾಡಲಾಗುತ್ತೆ. ಕೆಲ ಯೋಜನೆಗಳ ಪುನರಾವರ್ತನೆಗೆ ಮತ್ತಷ್ಟು ಹಣ ಬಿಡುಗಡೆಗೆ ತೀರ್ಮಾನ ಮಾಡಲಾಗಿದೆ. ಇಂದಿರಾ ಕ್ಯಾಂಟೀನ್ಗೆ 50 ಕೋಟಿ ಅನುದಾನವನ್ನ ಮೀಸಲಿಡುವಂತ ಸಾಧ್ಯತೆ ಇದೆ. ಕೆರೆ, ರಾಜಕಾಲುವೆ, ಪಾರ್ಕ್ ಉನ್ನತೀಕರಣಕ್ಕೆ ಒತ್ತು ನೀಡಲಾಗಿದ್ದು ಪ್ರವಾಹ ಪರಿಸ್ಥಿತಿ ನಿಯಂತ್ರಣಕ್ಕೆ ಕೆರೆಗಳಿಗೆ ಕ್ರಸ್ಟ್ ಗೇಟ್ ಅಳವಡಿಸುವ ಸಾಧ್ಯತೆ ಇದೆ. ಸಂಚಾರ ದಟ್ಟಣೆ ಕಡಿಮೆ ಮಾಡಲಿಕ್ಕೆ 75 ಜಂಕ್ಷನ್ಗಳನ್ನು ಅಭಿವೃದ್ಧಿ ಮಾಡಲಾಗುತ್ತೆ. ಕೆಂಪೇಗೌಡ ಜಯಂತಿ, ಕರಗ ಮಹೋತ್ಸವಕ್ಕೆ ಅನುದಾನ ನೀಡಲಾಗುತ್ತೆ. ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ಪಡೆಯಾದಂಥ 110 ಹಳ್ಳಿಗಳಿಗೆ ಕಾವೇರಿ ನೀರು ಸರಬರಾಜಿಗೆ ಒತ್ತು ನೀಡುವ ಸಾಧ್ಯತೆ ಇದೆ. ನಿರ್ಭಯ ಯೋಜನೆಯಡಿ ದ ಸೇಫ್ ಸಿಟಿ ಪ್ರಾಜೆಕ್ಟ್ ಅನ್ನ ಜಾರಿಗೊಳಿಸುವಂತ ಸಾಧ್ಯತೆ ಇದೆ. ಇನ್ನು ಈ ಬಾರಿಯೂ ಜನಪ್ರತಿನಿಧಿಗಳಲ್ಲದೆ ಪಾಲಿಕೆಯ ಆಡಳಿತಾಧಿಕಾರಿ ನೇತೃತ್ವದಲ್ಲಿ ಬಜೆಟ್ ಮಂಡನೆ ಆಗ್ತಾ ಇದೆ. ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಭರಪೂರ ಪ್ಯಾಕೇಜ್ ಸಿಗುವಂತ ಸಾಧ್ಯತೆ ಇದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಇನ್ಮುಂದೆ ಸಿಲಿಕಾನ್ ಸಿಟಿ ಪೊಲೀಸರು ತಮ್ಮ ವಾಟ್ಸ್ಆಪ್ ಡಿಪಿಗೆ ಫೋಟೋ ಪಿಕ್ಚರ್ ಹಾಕೋ ಹಾಗಿಲ್ಲ. ಒಂದ್ ವೇಳೆ ಅಪ್ಪಿತಪ್ಪಿ ವಾಟ್ಸ್ಆಪ್ ಡಿಪಿಗೆ ಫೋಟೋ ಹಾಕಿದ್ರೆ ದಂಡಂ ದಶಗುಣಂ ಗ್ಯಾರಂಟಿ. ಇಂಥದ್ದೊಂದು ಹೊಸ ಆದೇಶ ನಗರದ ಆಗ್ನೇಯ ವಿಭಾಗದಲ್ಲಿ ಜಾರಿಯಾಗಿದೆ. ಅರೆರೆ, ಡಿಪಿ ಹಾಕಿದ್ರೆ ತಪ್ಪೇನು ಅಂತೀರಾ? ಈ ಸ್ಟೋರಿ ನೋಡಿ. ವಾಟ್ಸ್ಆಪ್ ಡಿಪಿಗೆ ಫೋಟೋ ಹಾಕುವಂತಿಲ್ಲ. ಬೆಂಗಳೂರು ಪೊಲೀಸರಿಗೆ ಖಡಕ್ ಸೂಚನೆ. ಹೌದು, ಇನ್ಮುಂದೆ ಸಿಲಿಕಾನ್ ಸಿಟಿ ಪೊಲೀಸರು ತಮ್ಮ ವಾಟ್ಸ್ಆಪ್ ಡಿಪಿಗೆ ಫೋಟೋ ಹಾಕುವಂತಿಲ್ಲ. ಈಗೊಂದು ಹೊಸ ಸೂಚನೆಯನ್ನ ಆಗ್ನೇಯ ವಿಭಾಗ ಡಿಸಿಪಿ ಸಿಕೆ ಬಾಬಾ ಪೊಲೀಸರಿಗೆ ನೀಡಿದ್ದಾರೆ. ಇತ್ತೀಚೆಗೆ ನಗರದಲ್ಲಿ ಪೊಲೀಸರ ವರ್ತನೆ ಬಗ್ಗೆ ಕೆಲವು ಆರೋಪಗಳು ಕೇಳಿ ಬಂದಿದ್ವು. ಪೊಲೀಸರು ಸಮಯಕ್ಕೆ ಸಿಗ್ತಾ ಇಲ್ಲ, ಫೋನ್ ತೆಗಿತಾ ಇಲ್ಲ ಅಂತ ಜನ ಟ್ವಿಟರ್ನಲ್ಲಿ ದೂರು ನೀಡ್ತಾ ಇದ್ರು. ಇಂತಹ ದೂರುಗಳಿಂದ ಬೇಸತ್ತ ಆಗ್ನೇಯ ವಿಭಾಗದ ಡಿಸಿಪಿ ಸಿಕೆ ಬಾಬಾ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ.
ಪೊಲೀಸರಿಗೆ ಲೋಕಸ್ಪಂದನ QR ಕೋಡ್, ವಾಟ್ಸ್ಆಪ್ DP ಬದಲು QR ಕೋಡ್ ಇಮೇಜ್. ಪೊಲೀಸರ ವಿರುದ್ಧ ದೂರುಗಳು ಬಂದಂತ ಹಿನ್ನೆಲೆಯಲ್ಲಿ DCP CK ಬಾಬಾ ಲೋಕಸ್ಪಂದನ ಅನ್ನುವಂಥ ಹೊಸ QR ಕೋಡ್ ಪರಿಚಯಿಸಿದ್ದಾರೆ. ಆಗ್ನೇಯ ವಿಭಾಗದ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಇನ್ಮುಂದೆ ತಮ್ಮ ವಾಟ್ಸ್ಆಪ್ DPಗೆ ಈ QR ಕೋಡ್ ಇಮೇಜ್ ಹಾಕಿಕೊಳ್ಳಬೇಕು. ಇವಾಗ ಈ DP ಅಂತ ಏನು ನಾವು ಸ್ಪೆಸಿಫಿಕ್ ಆಗಿ ನಮ್ಮ ಅಫಿಷಿಯಲ್ ನಂಬರ್ಸ್ಗೆ DP ಏನು ಕೊಡ್ತಾ ಇದ್ದೀವಿ, ಅದು ನಮ್ಮ ಈ ಲೋಕಸ್ಪಂದನ QR ಕೋಡ್ದು ಅದನ್ನೇ DP ಇಟ್ಕೊಂಡ್ಬಿಟ್ಟು ನಾವು ಮಾಡ್ತಾ ಇರೋದು. ರಾತ್ರಿ ವೇಳೆಯಲ್ಲಿ ಕೆಲವೊಂದು ಸಲ ಸ್ಟೇಷನ್ಗೆ ವಿಸಿಟ್ ಮಾಡೋಕ್ಕೆ ಆಗಲ್ಲ ಅಂಥವರು ತಮ್ಮ ಎಕ್ಸ್ಪೀರಿಯನ್ಸಸ್ ಅನ್ನ ನೇರವಾಗಿ ನಮ್ಮ ಕಚೇರಿಗೆ ಬರುವಂತ ಈ DP ಮುಖಾಂತರ ಓಪನ್ ಆಗುತ್ತೆ. ಅವರ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಆಫೀಸ್ಗೆ ಇಮಿಡಿಯೇಟ್ ಆಗಿ ಬರುವಂತ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಕ್ವಿಕ್ ಆಕ್ಷನ್ ತಗೊಳ್ಳಿಕ್ಕೆ ಈಸಿ ಆಗಿ ಆಗುತ್ತಂತ ಒಂದು ಈ ಕ್ರಮವನ್ನು ಶುರು ಮಾಡಿದೀವಿ. ಹಾಗಾದ್ರೆ ಲೋಕಸ್ಪಂದನ QR ಕೋಡ್ ಪ್ರಯೋಜನ ಏನಪ್ಪಾ ಅಂದ್ರೆ, ಜನರ ಕರೆ ಪೊಲೀಸರು ಸ್ವೀಕರಿಸದೇ ಇದ್ದಾಗ ಲೋಕಸ್ಪಂದನ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನೇರವಾಗಿ DCPಗೆ ಮೆಸೇಜ್ ಮಾಡಬಹುದು. ಒಟ್ಟಿನಲ್ಲಿ ಪೊಲೀಸರು ಮತ್ತಷ್ಟು ಜನಸ್ನೇಹಿಯಾಗುವಂತೆ ಈ ಯೋಜನೆ ತರಲಾಗಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಫೆಬ್ರವರಿ 24 ಹಾಗೂ 25ರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ KCC ಮ್ಯಾಚ್ ನಡೆಯಲಿದೆ. KCC ಮ್ಯಾಚ್ ಬಗ್ಗೆ ಕಿಚ್ಚ ಸುದೀಪ್ ಇಂದು ಮಾತನಾಡಿದರು. KCCಗೆ ಒಂದೇ ದಿನ ಬಾಕಿ ಇದ್ದು ನಮ್ಮ ಕಡೆ ಅರೇಂಜ್ಮೆಂಟ್ಸ್ ಆಗಿದೆ, ನಮ್ಮ ನಿರೀಕ್ಷೆಗಿಂತ ಹೆಚ್ಚಾಗಿ ಟಿಕೆಟ್ಸ್ ಸೇಲ್ ಆಗಿದೆ ಅಂತ ಹೇಳಿದರು. ಸೆಕೆಂಡ್ ಸೀಸನ್ ಬಿಕಾಸ್ ಇವಾಗ ಇರೋವಂಥ ಇಂಟ್ರೆಸ್ಟ್ ಮೇಲೆ ಜನ ತೋರ್ತಾರೆ, ಇಂಟ್ರೆಸ್ಟ್ ಮೇಲೆ KCC ನಿಮ್ಮೆಲ್ಲರ ಸಹಕಾರದಿಂದ, ಎಲ್ಲರ ಸಹಕಾರದಿಂದ, ಎಲ್ಲರ ಬೆಂಬಲದಿಂದ ನಾವು KCC ಹೋಗ್ತಾ ಇರೋದ್ರಲ್ಲಿ ಐ ಥಿಂಕ್ 4 days ಮಾಡೋದ್ರಲ್ಲಿ ಡೌಟೇ ಇಲ್ಲ. ಇಟ್ ವಿಲ್ ಬಿ ವೆರಿ ಗುಡ್ ಅಂತ ನನ್ನ ಒಂದು ಅಭಿಪ್ರಾಯ. ಸಿನಿಮಾ ಒಕ್ಕೂಟ, ನಾವು ಸಿನಿಮಾ ಒಂದಾಗಬೇಕು ಅಂದರೆ ಒಬ್ಬರು ಒಂದು ಐಡಿಯಾ ಆಗ್ತಾರೆ, ಒಂದಿನ ಕೈ ಜೋಡಿಸೋದು ಎಲ್ಲರೂ ತಾನೆ. ಐಡಿಯಾ ವಾಸ್ ಮೈನ್, KCC ಐಡಿಯಾ ವಾಸ್ ಮೈನ್. ಫಸ್ಟ್ ಕೈ ಜೋಡಿಸಿದ್ದು ನನಗೆ KP, ನಮ್ಮ ಶನಾಯ್ ಅವರು, ನಮ್ಮ ಕಾರ್ತಿಕ್ ಅವರು, ದಿನಕರ್ ಅವರು ಇರ್ಬೋದು, ನಮ್ಮ ನಂದ, ಇವತ್ತಿಗೆ ರಾಕ್ಲೈನ್ ಇರ್ಬೋದು. ಬಟ್ ನಾವೆಲ್ಲ ಬರ್ತೀವಂತ ಹೇಳಿದ್ದೆಲ್ಲ ಇವ್ರುಗಳೆಲ್ಲ, ಇವಾಗ ಎಲ್ಲ ಕಲಾವಿದರು ಇವರೆಲ್ಲ, ಶಿವಣ್ಣ ಆ್ಯಕ್ಚುಲಿ, ಬಿಕಾಸ್ ನಾಟ್ ಓನ್ಲಿ ದಟ್, ಇದಕ್ಕೆ ಅಂತ ಟೈಮ್ ಮಾಡ್ಕೊಬೇಕು ಅಂತಂದರೆ ಅಗೇನ್ ಬರೀ ಈಗ